ಹೇಳಿ ಡ್ಯಾಡ್, ನಿಮ್ಮ ವಿರುದ್ಧ ಮಾತಾಡ್ದವ್ರನ್ನೇ ವಂಶ ಸಮೇತ ಕೊಂದು ಹಾಕ್ತವ್ರು ನೀವು. ಅಂಥದ್ರಲ್ಲಿ ಇಷ್ಟೆಲ್ಲ ಅನಾಹುತ ಆಗ್ತಿದ್ರು ಆ ಪೊನ್ನಪ್ಪನ ಯಾಕೆ ಸಾಯಿಸ್ತಿಲ್ಲ? ಪ್ಲೀಸ್ ಡ್ಯಾಡ್, ಈಗಲಾದರೂ ಹೇಳಿ. ಅದಕ್ಕೆ 2 ಬಲವಾದ ಕಾರಣ ಇದೆ. 2 ಕಾರಣನ? ಮೊದಲನೇದು, ನಿನಗೆ ಗೊತ್ತಿರೋ ಹಾಗೆ ಹೆಚ್ಚಂದ್ರೆ ಇನ್ನೊಂದು 5 ತಿಂಗಳಲ್ಲಿ ಈ ಆಸ್ತಿ ಎಲ್ಲ ನಮ್ಮ ಕೈ ಬಿಟ್ಟು ಹೋಗುತ್ತೆ. ಡ್ಯಾಡ್, ಈ ಆಸ್ತಿಗೂ ಆ ಪೊನ್ನಪ್ಪಗೂ ಏನು ಸಂಬಂಧ? ಸಂಬಂಧ ಇದೆ. ಆದಿತ್ಯ ಅಂತೂ ಹುಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಈ ಆಸ್ತಿ ಅಂತೂ ನಮ್ಮ ಕೈ ತಪ್ಪು ಹೋಗುತ್ತೆ. ಆಮೇಲೆ ನಮ್ಮ ಗತಿ ಬೀದಿಗೆ ಬರ್ತೀವಿ ನಾವು. ಬಟ್ ಆಗ್ಲೂ ನಾವು ಬೀದಿಗೆ ಬರಬಾರ್ದು ಅಂದ್ರೆ ನಮ್ಗೆ ಪೊನ್ನಪ್ಪನ ಸಹಾಯ ಬೇಕೇ ಬೇಕು. ಆ ಮುದ್ಕಾನ ಹುಚ್ಚ ಅವನಿಂದ ನಮ್ಗೇನು ಸಹಾಯ ಆಗುತ್ತೆ? ಅಲ್ಲೇ ಇರೋದು ವಿಷಯ. ಏನು ಗೊತ್ತಾ, ಈ ಆಸ್ತಿ ಹೇಗೂ ಆದಿತ್ಯನಿಗೆ ಸೇರ್ಬೇಕು ಅಂತ ನಮ್ಮಪ್ಪಯ್ಯ ವಿಲ್ ಬರೆದಿಟ್ಟಿದಾರಲ್ಲ, ಈ ಆಸ್ತಿನೆಲ್ಲ ಮೀರಿಸೋ ಒಂದು ದೊಡ್ಡ ಸಂಪತ್ತಿದೆ ಇಲ್ಲಿ. ನಿಧಿ. ಅಂತಿಂತ ನಿಧಿ ಅಲ್ಲ, 16 kg ಆಂಟೀಕ್ ಬಂಗಾರದ ಆಭರಣ. ಒಂದೊಂದು ಆಭರಣಕ್ಕೆ ಕೋಟಿ ಕಟ್ಲೆ ಬೆಲೆ. ಜೊತೆಗೆ ಅಪರೂಪದ ವಜ್ರ ರತ್ನಗಳು ತುಂಬಿರೋ ನಿಧಿ. ಒಂದೊಂದು ವಜ್ರ, ಒಂದೊಂದು ಹರಳಿಗೂ ಕೋಟ್ಯಾಂತರ ರೂಪಾಯಿ ಬೆಲೆ. ಈ 1000 ಎಕರೆ ತೋಟ, ಬಂಗ್ಲೆ, ಫ್ಯಾಕ್ಟ್ರಿ ಇದೆಲ್ಲ ಎಷ್ಟು ಬೆಲೆ ಬಾಳುತ್ತೋ ಅದಕ್ಕಿಂತ ಎಷ್ಟೋ ಹೆಚ್ಚು ಬೆಲೆ ಆ ನಿಧಿಗೆ. ಅಂದ್ರೆ 100 ಕೋಟಿ ಆಸ್ತಿನಾ? ಇನ್ನೂ ಹೆಚ್ಚು ತೂಗುತ್ತೆ. ಗಾಡ್, ಡ್ಯಾಡ್, ನಡೀರಿ ಈಗಲೇ ಹೋಗಿ ತಗೊಂಬರೋಣ. ನಮ್ಮಪ್ಪಯ್ಯ ತುಂಬ ಚಾಲಾಕ್. ಎಲ್ಲಿ ನಾವು ಅದನ್ನು ಕಿತ್ಕೊಂಡ್ಬಿಡ್ತೀವೋ ಅಂತ ಪ್ಲ್ಯಾನ್ ಮಾಡಿ ಎಲ್ಲೋ ಒಂದು ಕಡೆ ಅದನ್ನು ಹೂತಾಕಿದ. ಎಲ್ಲಿ? ನಮ್ಮ ತೋಟದಲ್ಲೇನಾ? ಗೊತ್ತಿಲ್ಲ. ತೋಟದಲ್ಲೋ, ಗದ್ದೆಲೋ, ಖಾಲಿ ಜಮೀನಲ್ಲೋ ಎಲ್ಲಿ ಹೂತಿಟ್ಟಿದ್ದಾನಂತಾನೆ ಗೊತ್ತಿಲ್ಲ. ಆ ನಿಧಿ ಇರೋ ಜಾಗ ಗೊತ್ತಿರೋದು 3 ಜನಕ್ಕೆ ಮಾತ್ರ. 3 ಜನಕ್ಕ? ಒಂದು ನಮ್ಮಪ್ಪ ವೀರೇಂದ್ರ ವರ್ಮ, 2ನೇದು ಆದಿತ್ಯ ವರ್ಮ, 3ನೇದು ಈ ಪೊನ್ನಪ್ಪ. ವಾಟ್? ಆ ಪೊನ್ನಪ್ಪನ? ಡ್ಯಾಡ್, ಹಾಗಾದ್ರೆ ಈಗಲೇ ಅವನ್ನ ಹಿಡ್ಕೊಂಬಂದು ಹೆದರಿಸಿ ಬೆದರಿಸಿ ಆ ಜಾಗದ ಬಗ್ಗೆ ತಿಳ್ಕೊಂಬಿಡೋಣ. ಮುದುಕ ಭಾರಿ ಮೊಂಡ. ಜೀವ ಬಿಟ್ಟು ನಿಧಿ ಬಗ್ಗೆ ಸೀಕ್ರೆಟ್ ಬಿಟ್ಕೊಡಲ್ಲ. ಅವನು ಆವಾಗ ನಿಧಿ ಇರೋ ಜಾಗಕ್ಕೆ ಹೋಗಿ ಬರ್ತಾನೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಅವನ್ನ ನಾವು ಫಾಲೋ ಮಾಡಿದ್ರೆ ಆಯ್ತು. 25 ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ. ಪ್ರತಿ ಸಲ ದಾರಿ ತಪ್ಪಿಸ್ತಿದ್ದಾನ ಅವನು. ಅವಳ್ಯಾಕೆ ಕಾಡಿರುವಳೋ, ಕಡಲಾಚೆ ಕಾದಿರುವಳೋ, ಉರಿ ಬೆಂಕಿ ದಹಿಸುವಂತೆ, ಬಿರುಗಾಳಿ ಮೋಹಿಸಿದಂತೆ, ಪ್ರೀತಿಯ ಪ್ರಳಯದಿ ನನ್ನ ಸೇರುವ. ಜ್ಞಾನ ಇಲ್ವನ್ರಿ ನಿಮ್ಗೆ? ನಿಮ್ಮನ್ನ ಎಲ್ಲಿ ಅಂತ ಹುಡ್ಕೋದು? ಓ, ಅಂದ್ರೆ ನಾನು ಬಿಟ್ಟು ಹೋದ್ಮೇಲೆ ನನ್ನ ಬೆಲೆ ಗೊತ್ತಾಗ್ತಿದ್ಯಾ ನಿಂಗೆ? ನನ್ನೇ ಹುಡುಕ್ಬೇಕು ನೀನು? ನಿಮ್ಮ ಅಜ್ಜನ್ ಶೋಭನ ಮಾಡಕ್ಕೆ. ಮನೆ ಬಿಟ್ಟು ಹೋದವರು ಎಲ್ಲಾದ್ರೂ ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ ಆಮೇಲೆ ಪೊಲೀಸು, ಕೋರ್ಟು ಅಂತ ನಾನು ಅಲಿಬೇಕಾ? ಅಂದ್ರೆ ಕನ್ಸನ್ಗೋಸ್ಕರ ಹುಡುಕಿಲ್ಲ, ನೀನ್ ಸಿಕ್ಕಾಕೊಳ್ತಿ ಅಂತ ಹುಡುಕಿದ್ದ? ಅದು ನಿನ್ನ ಹಣೆ ಬರ, ನಾನೇನ್ ಮಾಡಕ್ಕಾಗತ್ತೆ? ಸಿಟ್ಟು ಬರ್ಸ್ಬೇಡಿ ನನಗೀಗ. ಮನೆ ಬಿಟ್ಟು ಹೋಗ್ಬೇಕಾರೆ ಎಲ್ಗೆ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಕ್ಕೆ ಏನ್ ರೋಗ ನಿಮ್ಗೆ? ನಿನಗೆ ಏನಕ್ಕೆ ಹೇಳ್ಬೇಕು? ಅದು ಮನುಷ್ಯತ್ವ ಇಲ್ದೇ ಇರೋನ್ಗೆ. ಯಾವನ್ಗೆ ಹೇಳ್ತಿದ್ದೀರಾ ಮನುಷ್ಯತ್ವ ಇಲ್ಲ ಅಂತ? ನಿನ್ಗೇನೆ ಒಂಟಿ ಹುಡುಗಿ ಅನ್ನೋದು ನೋಡ್ದೆ ಮನೆ ಬಿಟ್ಟು ಆಚೆ ಕಳಿಸ್ತೀಯಲ್ಲ, ನೀನ್ ಯಾವ ಸೀಮೆ? ಸಿಚುವೇಶನ್ ಹಂಗಿತ್ತು ರೀ. ಸ್ವಾಭಿಮಾನ ಶರೀರ ಇಟ್ಕೊಂಡಿರೋರ ಹತ್ರ ನಿಮ್ ಪುಕ್ಸಟ್ಟೆ ದುಡ್ಡು ಯಾಕ್ರಿ ಕೊಡ್ಬೇಕು? ನಮ್ಮಮ್ಮ ಕೇಳ್ಬಿಟ್ಲು ಅಂತ ನೀವು ದುಡ್ಡು ಕೊಟ್ಬಿಡದಾ? ನೀನ್ ಸಂಪಾದನೆ ಮಾಡಿದಿದ್ರೆ ನಿಮ್ಮಮ್ಮ ನನ್ನನ್ನ ಯಾಕೆ ಕೇಳ್ತಿದ್ರು? ಅಂದ್ರೆ ನಾನ್ ನಾಲಾಯಕ್ಕೋ ವೇಸ್ಟ್ ಬಾಡಿ ದುಡ್ಡು ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ದೇ ಇರೋನು ಅಂತನಾ? ಎಲ್ಲ ನೀನೇ ಅನ್ಕೊಂಡ್ ಆಯ್ತಲ್ಲ. ಬೇಡ, ಚೆನ್ನಾಗಿರಲ್ಲ. ನಾವೇನು ನಮ್ ರೇಂಜ್ ಏನು ಅಂತ ಇನ್ನೂ ಗೊತ್ತಿಲ್ಲ ನಿನ್ಗೆ. ತಿಳ್ಕೊಳ್ಳೋ ಅಗತ್ಯನೂ ನನಗಿಲ್ಲ. ಮುಜೆ ಪರೇಶಾನ್ ಮದ್ದೇನಾ ಹಡ್ಜ. ನಿಂತ್ಕೊಳೆ. ಏನ್ ಹಿಂದಿಲ್ ಬಾಯಿಗೆ ಬಂದಂಗ್ ಬೈತಿದ್ಯಾ? ನಮಗೂ ಹಿಂದಿ ಅರ್ಥ ಆಗತ್ತಮ್ಮ. ಹೌದಾ? ಇನ್ನೂ ತಿಳ್ಕೊ,
ಕಮ್ಮಿನ ಫುಲ್ಲು ಕಪ್ಪಟ್ಟ ಬೇಷರಂ ಬತ್ತಮೀಸ್. ಹುಡುಗ ಒಳ್ಳೆಯವನು ಏನು ಹೇಳಿದ್ರು ಕೇಳ್ತಾನೆ ಅಂತ ಬಾಯಿಗೆ ಬಂದಾಗ ಬೈತಿದ್ಯಾ. ಅಯ್ಯ ನಿನ್ನ ಕಾಲ್ ಮುರ್ದು ಕೈ ಕೊಟ್ಬಿಡ್ತೀನಿ ನೋಡೀಗ. ನೀನೆಂತ ಉತ್ತರ ಕುಮಾರ್ ಅಂತ ನನಗೆ ಗೊತ್ತಿಲ್ವಾ? ಹೋಗೋ ಕೆಲಸ ನೋಡು. ಹೋಗ್ತೀನಿ ಹೋಗಲ್ಲೇ. ಏನ್ ನಿನ್ ಸರ್ವೆಂಟ್ ತರ ನೀನ್ ಸುತ್ಕೊಂಡು ನೀನ್ ಸೇವೆ ಮಾಡ್ತೀನಿ ಅನ್ಕೊಂಡ್ಯಾ? ಇದೇ ಫೈನಲ್ಲು. ಇನ್ಯಾವತ್ತಾರು ನನ್ನ ಮುಂದೆ ಮುಖ ತೋರ್ಸು, ಕೊಬ್ಬರಿ ತರ ತುರ್ದ್ಬಿಟ್ಟು ಪುಡಿ ಮಾಡಾಕ್ಬಿಡ್ತೀನಿ. ನೀನು ಅಷ್ಟೇ ಅಪ್ಪಿ ತಪ್ಪಿ ನನ್ಗೆಲ್ಲಾರು ಕಾಣಿಸ್ಕೋ, ಸ್ಯಾಂಡ್ವಿಚ್ ತರ ಅಪ್ಪಚ್ಚಿ ಮಾಡ್ತೀನಿ. ಇನ್ನು ಚೆನ್ನಾಗಿ ಹೊಡಿ, ಸಕ್ಕದಾಗಿರತ್ತೆ. ಯೋ ಹೋಗಲ್ಲೇ ಕತ್ತೆ. ಹೋಗಲ್ಲ ಗೂಬೆ, ಸತ್ರು ನಿನ್ ಮುಖ ನೋಡಲ್ಲ. ನನಗೆ ವಡೆ ಪಾಯಸ ಎಡೆ ಇಟ್ರು ನಿನ್ ಮುಖ ನೋಡಲ್ಲ. ಕೆನ್ನಿ नहीं ऐसा नहीं छोड़ूंगा. सारे बेंगलुरु में ಎಲ್ಲಾದ್ರೂ ಇರ್ಲಿ, ಬನ್ ರೋಡ್ ಬನ್ ಸ್ಟ್ರೀಟ್ ನಲ್ಲೂ ಇವಳು ಫೋಟೋ ಹಾಕಿಸ್ತೀನಿ. ಹಾಗೂ ಸಿಕ್ಕಿಲ್ಲ ಅಂದ್ರೆ ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ಇವಳು ಫೋಟೋ ಹಾಕಿಸ್ತೀನಿ. ಆಗ ಬೆಂಗಳೂರಿನ ಯಾವುದೇ ಕಾರ್ನರ್ ಅಲ್ಲಿ ಇದ್ರು ಸಿಕ್ಕಲೇಬೇಕು. ಬಾಯ್. ತಗೋ ಇದನ್ನ 1000 ಕಾಪಿ ಮಾಡಿಸ್ಕೋ ಬಾ. ಅಣ್ಣ, ವಸುಂಧರಮ್ಮನ ಫೋಟೋನ ಪಬ್ಲಿಷ್ ಮಾಡ್ತೀರಾ? ಬೇಡ ಅನ್ಸುತ್ತೆ. ಅಬೇ ಸಾಲೆ, ಯಾಕೆ ಬೇಡ? ನೀವೇ ಯೋಚನೆ ಮಾಡಿ. ಈ ಚಿಕ್ಕಪೇಟೆ ತುಂಬ ನಿಮ್ಮ ರಾಜಸ್ಥಾನದವರೇ ತುಂಬಿಕೊಂಡಿದ್ದಾರೆ. ನಿಮ್ಗೆ ಬೇಕಾದವರು ಬಳಗದವರು ಎಷ್ಟೊಂದು ಜನ ಅವರೇ. ಅದರಲ್ಲಿ ಯಾರಿಗಾದರೂ ವಸುಂಧರಮ್ಮನ ವಿಷಯ ಗೊತ್ತಾಯ್ತು ಅಂದ್ಕೊಳ್ಳಿ. ಗೊತ್ತು ಆದ್ರೆ ಇಂಥ ದೊಡ್ಡ ಮನುಷ್ಯ ವಿಶ್ವಜಿತ್ ಮದುವೆ ಆಗ್ತಾ ಇರೋ ಹುಡುಗಿ ರಾಜಸ್ಥಾನದಿಂದ ಓಡ್ ಬಂದವಳೆ ಅಂತ ಪ್ರಚಾರ ಆಗಕ್ಕಿಲ್ವಾ? ಓಡ್ ಬಂದಿರೋ ಹುಡುಗಿನ ನೀವು ಹುಡ್ಕೊಂಡು ಬಂದಿದ್ದೀರಾ ಅಂತ ಗೊತ್ತಾದರೆ ರಾಜಸ್ಥಾನದಲ್ಲಿ ನಿಮ್ಮ ಮರ್ಯಾದೆ ಹೋಗೋಕ್ಕಿಲ್ವಾ? ಹಂಗೂ ವಸುಂಧರಮ್ಮ ಸಿಕ್ಕಿ ಮದುವೆ ಮಾಡ್ಕೊಂಡ್ಮೇಲೆ ಓಡೋಗಿರೋ ಹುಡುಗಿನ ಎಳ್ಕೊಂಡು ಬಂದು ಮದುವೆ ಆಗೋವನೇ ಗೂಬೆ ನನ್ನ ಮಗ. ಹಾಗಂತ ರಾಜಸ್ಥಾನದಲ್ಲೆಲ್ಲ ಮಾತಾಡೋಕ್ಕಿಲ್ವಾ? ಅದನ್ನೆಲ್ಲ ಹೆಂಗೆ ಸಹಿಸ್ಕೊತೀರಿ? ಎಸ್, ಯು ಆರ್ ರೈಟ್. ನಾನೇ ನನ್ನ ಫ್ರೆಂಡ್ಸ್ನ ಇಟ್ಕೊಂಡು ಅವಳನ್ನ ಪರ್ಸ್ನಲ್ ಆಗಿ ಹುಡುಕ್ತೀನಿ. ಗೋಪಣ್ಣ, ಅವಯ್ಯ ಹುಡುಕ್ತಿದ್ನಲ್ಲ, ಯಾರನ್ನ? ನಮ್ಮ ಚಿಕ್ಕಮ್ಮವರು ವಸುಂಧರಮ್ಮ ಅಂತ. ಈ ಹೆಸರನ್ನ ಎಲ್ಲೋ ಕೇಳ್ದಂಗಿದೆಯಲ್ಲ. ಗೋಪಣ್ಣ, ಒಂದೇ ಒಂದ್ಕಿತ ಫೋಟೋ ತೋರಿಸು. ಬೇಡ ಸುಮ್ಕಿರಿ. ಆ ಕಿರಾತಕ ನೋಡಿದ್ರೆ ನಾಯಿ ಆಡ್ದಂಗೆ ಆಡ್ತಾನೆ. ಗೋಪಣ್ಣವ್, ಹಂಗಲ್ಲ ಅನ್ಬೇಡ ಗೋಪಣ್ಣವ್. ಒಂದೇ ಒಂದ್ಕಿತ ಫೋಟೋ ತೋರಿಸು ಗೋಪಣ್ಣವ್. ನಾನು ಯಾವ ಕಾಲದಿಂದ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ ಗೋಪು. ಒಂದೇ ಒಂದ್ಕಿತ ಫೋಟೋ ತೋರಿಸು. ಇವರೇ ನಮ್ಮ ವಸುಂಧರಮ್ಮ, ಮಗೀನಂತ ಮನ್ಸಿರೋ ಹುಡುಗಿ. ಅಯ್ಯ, ಈ ಹುಡುಗಿನ? ಇವಳು ನಮ್ಮ ಜಯಕ್ಕನ ಮನೆ ಹುಡುಗಿ ಅಲ್ವಾ? ಜಯಕ್ಕ? ಯಾವ ಜಯಕ್ಕ? ನೀವು ಇವ್ರನ್ನ ನೋಡಿದ್ರಾ? ಚೆನ್ನಾಗಿ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ಬಾಂಬೆ ಹುಡುಗಿ ಅಂತೆ. ಅಯ್ಯ ಶಿವನೇ, ಈ ಹುಡುಗಿ ನೋಡ್ಕೊಂಡ ನೀವು ಇಷ್ಟೆಲ್ಲ ಒದ್ದಾಡ್ತಿರೋದು? ದಿನ ಎದ್ರು ಬಿದ್ರು ಸಿಗ್ತಾಳೆ ಇವಳು. ಇವಳನ್ನ ಹುಡ್ಕೊಟ್ರೆ 10 ಲಕ್ಷ ಸಿಗ್ತದೆ ಸಾಹೇಬ್ರೆ. ಅಯ್ಯೋ, ಈ ವಿಷಯ ಆ ಪಾಪ ನನ್ನ ಮಗನಿಗೆ ಹೇಳ್ಬೇಡ ಕಣವ. ಯಾಕೆ ಹೇಳ್ಬಾರ್ದು? 10 ಲಕ್ಷ ಬರ್ತದೆ. ಅಯ್ಯೋ ತಾಯಿ, ನಿನ್ನ ಕಾಲಿಗೆ ಬೀಳ್ತೀನಿ. ಈ ವಿಷಯ ಒಂದು ಬಾಯಿ ಬಿಡ್ಬೇಡ ಅವನ ಹತ್ರ. ಒಂದು ಇಡೀ ಸಂಸಾರ ಸರ್ವನಾಶ ಆಯ್ತದೆ. ದಮ್ಮಯ್ಯ ಕಣವ. ಅಬೇ ಸಾಲ ಗೋಪಿ, ಕೆಲಸ ಮಾಡದೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅದು ವಸುಂಧರಮ್ಮನ ಫೋಟೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೂಪರ್ ಆಗಿದೆ ಬುದ್ಧಿ. ಅವ್ರು ಎಲ್ಲಿದ್ದಾರೆ ಅಂತ ನನ್ನ ತಾವ ಹೇಳಿದ್ರೆ ಅವ್ರನ್ನ ಸೇಫ್ ಆಗಿರೋ ಜಾಗಕ್ಕೆ ನಾನು ತಲುಪಿಸ್ಬಿಡ್ತೀನಿ. ಸುಮ್ಮನೆ ಸಾಕು. 10 ಲಕ್ಷ ಸಿಗುತ್ತೆ ಅನ್ನೋದಾದ್ರೆ ಮನುಷ್ಯ ಎಂಥ ನಾಟಕನಾದ್ರೂ ಬೇಕಾದ್ರೆ ಆಡ್ತಾನೆ. ಯಾವ ಪೆದ್ಗುಣಿನೂ ಕಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಈ ವಿಷಯನ ವಿಶ್ವಜಿತ್ ಅಪ್ಪವ್ರಿಗೆ ಹೇಳ್ತೀನಿ. 10 ಲಕ್ಷ ಗಳಿಸ್ಕೊಂತೀನಿ. ಅದೇನೇ ಆಗೋಗಿ.